ಯಶ್ ರಾಧಿಕಾ ಪಂಡಿತ್ ಮತ್ತು ಅವರ ತಾಯಿಯ ನಡುವೆ ಕಲಹ. ಅಷ್ಟಕ್ಕೂ ಏನಾಯಿತು? ಯಾಕೆ ಈ ರೀತಿಯಾಗಿ ಯಶ್ ತಾಯಿಯವರು ಮಾತನಾಡ್ತಾ ಇದ್ದಾರೆ? ಇವ್ರ ನಡುವೆ ಏನಾಯಿತು? ಯಾಕೆ ಈ ರೀತಿಯಾದ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು ಆಗಾಗ ಒಂದಲ್ಲ ಒಂದು ಕಾಂಟ್ರವರ್ಸಿಗಳಲ್ಲಿ ಇದ್ದೇ ಇರ್ತಾರೆ. ಯಾವುದಾದ್ರೂ ಒಂದು ಕಾಂಟ್ರವರ್ಸಿಗಳಲ್ಲಿ ಇದ್ದೇ ಇರ್ತಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಈಗ ಹೇಳ್ಕೊಂಡಿದ್ದಾರೆ, ಒಂದು ಯಶ್ ತಾಯಿ ಪುಷ್ಪ ಅವರು ರಾಧಿಕಾ ಪಂಡಿತಿಂದನೇ ನಾನು ನನ್ನ ಮಗ ದೂರ ಆಗಿರೋದು ಅನ್ನೋ ಮಾತನ್ನು ಹೇಳ್ಕೊಂಡಿದ್ದಾರೆ. ಸೊ ನನ್ನ ಮಗನ್ನ ಅವಳೇ ದೂರ ಮಾಡಿಬಿಟ್ಲು ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡಿದ್ದಾರೆ. ಯಾಕೆ ಈ ರೀತಿಯಾದ ಮಾತನ್ನು ಹೇಳಿದ್ರು? ಏನಾಯಿತು ಇವರ ನಡುವೆ? ಸೊ ಒಂದು ಕೊತ್ತಲವಾಡಿ ಸಿನಿಮಾವನ್ನು ಕೂಡ ಒಂದು ಪ್ರದರ್ಶನದ ವೇಳೆ ಕೂಡ ಒಂದು ಮಾತನಾಡಿದರು. ಸೊ ಒಂದು ನೆಗೆಟಿವ್ ಆಗಿ ಮಾತನಾಡಿದ್ರು ಯಶ್ ಆಗಿ ಒಂದು ರಾಧಿಕಾ ಪಂಡಿತ್ ರವರ ಬಗ್ಗೆ. ಯಾಕೆ ಏನಾಯಿತು ಇವರ ನಡುವೆ? ಈ ರೀತಿಯಾದ ಒಂದು ಸಂಬಂಧಗಳು ಬೆರಗುಬಿಡೋಕ್ಕೆ ಸಾಧ್ಯವಾದರೂ ಏನು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ದರೆ ತಡ ಯಾಕೆ ಮಾಡೋದು? ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಯಶ್ ಮತ್ತು ರಾಧಿಕಾ ಪಂಡಿತ್ ರವರ ಬಗ್ಗೆ ಮಾತನಾಡಬೇಕಪ್ಪ ಅಂತಂದರೆ ಒಂದು ಕನ್ನಡ ಇಂಡಸ್ಟ್ರಿಯ ಒಂದು ಪ್ರಸಿದ್ಧ ಜೋಡಿಗಳು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ತುಂಬ ಒಂದು ಚೆನ್ನಾಗಿ ಒಂದು ಇಬ್ಬರು ಕೂಡ ಇದ್ದಾರೆ. ಸೊ ಎಲ್ಲೂ ಕೂಡ ಒಂದು ಮಿಸ್ ಮಾಡ್ಕೊಳ್ಳಾರ್ದೆ ತಮ್ಮ ಜೀವನವನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಜಗಳ ಮನಸ್ತಾಪ ಏನೂ ಇಲ್ಲದೆ ತುಂಬ ಚೆನ್ನಾಗಿ ಒಂದು ಜೀವನನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹಲವಾರು ಜೋಡಿಗಳನ್ನು ನೋಡಿದ್ದೇವೆ. ಒಂದು ಪ್ರೀತಿಸಿಬಿಟ್ಟು ಮದುವೆಯನ್ನು ಆಗ್ತಾರೆ, ಅದಾದ ನಂತರ ಜಗಳ ಕೋಪ ಮನಸ್ತಾಪಗಳು ಬರುತ್ತವೆ, ಇನ್ನು ಡಿವೋರ್ಸ್ನ ತಡೆ ಹೋಗಿಬಿಡುತ್ತೆ ಅದು. ಸೊ ಆ ಒಂದು ಪ್ರೀತಿ ಇರ್ತಕ್ಕಂಥದ್ದು ಡಿವೋರ್ಸ್ನ ಕಡೆಗೆ ಹೋಗಿಬಿಡುತ್ತೆ. ಇಂತಹ ಒಂದು ಹಲವಾರು ಒಂದು ಘಟನೆಗಳನ್ನು ನಾವು ನೋಡಿದ್ದೇವೆ. ಅಂತಹದರಲ್ಲಿ ಈಗ ವಿರಾಟ್ ಕೊಹ್ಲಿ, ಒಂದು ಅನುಷ್ಕಾ ಶರ್ಮಾ ಆಗಿರ್ಬೋದು, ಸೊ ಒಂದು ಯಶ್ ಆಗಿರ್ಬೋದು, ರಾಧಿಕಾ ಪಂಡಿತ್ ಆಗಿರ್ಬೋದು, ಸೊ ತುಂಬ ಚೆನ್ನಾಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನೋಡಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು ಯಾಕೆ ಈ ರೀತಿಯಾದ ಮಾತುಗಳನ್ನು ಹೇಳಿದ್ರು? ಏನಾಯಿತು? ಇವರಿಗೆ ಏನಾದರೂ ಮಾಡಿದ್ರಾ? ಇನ್ನು ರಾಧಿಕಾ ಪಂಡಿತ್ ರವರು ಮತ್ತು ಹಾಗೆ ಒಂದು ಯಶ್ ತಾಯಿ ಅವರ ನಡುವೆ ಏನಾದರೂ ಒಂದು ಕಲಹ ಉಂಟಾಯಿತಾ? ಯಾಕೆ ಈ ರೀತಿಯಾದ ಒಂದು ಘಟನೆಗಳು ನಡೆದವು? ಯಾಕೆ ಈ ರೀತಿಯಾಗಿ ಯಶ್ ತಾಯಿ ಅವರು ಮಾತನಾಡಿದ್ರು? ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೋಡಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನು ಯಶ್ ತಾಯಿ ಪುಷ್ಪ ಅವರು ಒಂದು ಕೊತ್ತಲವಾಡಿ ಸಿನಿಮಾದ ಒಂದು ರಿಲೀಸಿಂಗ್ನ ವೇಳೆ ಹೇಳಿದರು, ಒಂದು ಯಶ್ ರವರೊಂದಿಗೆ ನೀವೇನಾದರೂ ಒಂದು ಅವರ ಸಪೋರ್ಟನ್ನು ತೊಗೋತೀರಾ, ಅವರೊಂದಿಗೆ ಪ್ರಮೋಷನ್ನ ಮಾಡ್ತೀರಾ ಅನ್ನೋ ಮಾತನ್ನು ಕೇಳಿದಾಗ, ನಾನು ಯಾಕೆ ಯಶ್ರೊಂದಿಗೆ ಸಪೋರ್ಟನ್ನ ತೊಗೊಳ್ಳಿ, ಯಶ್ ಅವರೊಂದಿಗೆ ಒಂದು ಪ್ರಮೋಷನ್ನ ಮಾಡಲಿ, ಸೊ ಒಂದು ಜನರಿಗೆ ಇಷ್ಟ ಆದರೆ ಸಾಕು, ಒಂದು ಯಶ್ ಅವರಿಗೆ ಮೂವಿಯನ್ನು ತೋರಿಸ್ತೀರಾ ಅನ್ನೋ ಮಾತನ್ನು ಕೇಳಿದಾಗ, ಇಲ್ಲ ಅವ್ನಿಗೆ ಯಾಕೆ ತೋರಿಸ್ಲಿ, ನಾನು ಅವ್ನು ನೋಡಿದ್ರೆ ನನ್ನ ಸಿನಿಮಾ ಸಕ್ಸಸ್ ಆದಾಗ, ಸೊ ಅವ್ನು ನೋಡಿದ್ರು ಕೂಡ ಅಷ್ಟೇ, ನೋಡದೇ ಇದ್ದರೂ ಕೂಡ ಅಷ್ಟೇ, ನನ್ನ ಸಿನಿಮಾ ಇಷ್ಟ ಆಗಬೇಕಾಗಿರೋದು ಅಭಿಮಾನಿಗಳಿಗೆ ಇಷ್ಟ ಆದರೆ ಸಾಕು ಅನ್ನೋ ಮಾತನ್ನು ಯಶ್ ತಾಯಿ ಪುಷ್ಪ ಅವರು ಹೇಳಿದ್ದಾರಂತೆ. ಇನ್ನು ನೋಡಬೇಕಪ್ಪ ಅಂತಂದರೆ ಒಂದು ರಾಧಿಕಾ ಪಂಡಿತ್ ತುಂಬ ಚಾಲಾಕಿ ಇದ್ದಾಳೆ, ಅವಳ ಬಗ್ಗೆ ಏನು ಮಾತನಾಡಬೇಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಸೊ ಯಾಕೆ ಈ ರೀತಿಯಾಗಿ ಹೇಳಿದ್ರು? ಏನಾಯಿತು ಅನ್ನೋದನ್ನು ನೋಡಬೇಕಪ್ಪ ಅಂತಂದರೆ ಯಶ್ ತಾಯಿ ಪುಷ್ಪ ಅವರು ಒಂದು ಮಾತನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ ಈಗ ಯಶ್ ಸರಿಯಾಗಿ ನನ್ನ ಜೊತೆಗೆ ಇರ್ತಾ ಇಲ್ಲ. ಸೊ ಯಾಕಪ್ಪ ಅಂತಂದರೆ ಅವನು ಬ್ಯುಸಿಯಲ್ಲಿದ್ದಾನೆ ನನಗೆ ಗೊತ್ತು, ಆದರೆ ಒಂದಿಷ್ಟು ನನಗೆ ಟೈಮನ್ನು ಕೊಡ್ತಾ ಇಲ್ಲ. ಮೊಟ್ಟ ಮೊದಲನೇದಾಗಿ ನನಗೆ ಕೊಟ್ಟ ಸ್ವಲ್ಪ ಟೈಮನ್ನು ಈಗ ಅವನ ಹೆಂಡತಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅನ್ನೋ ಮಾತನ್ನು ಇಲ್ಲಿ ಯಶ್ ತಾಯಿ ಪುಷ್ಪ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಸಮಾಜ ಸಂಬಂಧ ಅಂದಮೇಲೆ ಹಲವಾರು ಜಗಳಗಳು ಇದ್ದೇ ಇರುತ್ತವೆ. ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಅಂದಮೇಲೆ ಹಲವಾರು ಜಗಳಗಳು ಇದ್ದೇ ಇರುತ್ತವೆ. ಸೊ ಮುಂದೆ ಬಂದುಬಿಟ್ಟು ಒಂದು ಪುಷ್ಪ ಅವರು ಹೇಳಿದ್ದಾರೆ, ನನ್ನ ಮಗ ನನ್ನ ಸೊಸೆ ಎಲ್ಲೇ ಇದ್ದರೂ ಚೆನ್ನಾಗಿರಲಿ, ಯಾಕಪ್ಪ ಅಂತಂದರೆ ನಾನು ಅವ್ರ ಮೇಲೆ ಸಿಟ್ಟಿರ್ಬೋದು, ಆದರೆ ಎಂದಿಗೂ ಕೂಡ ನನಗೆ ಅವ್ರ ಮೇಲಿನ ಪ್ರೀತಿ ಕಮ್ಮಿ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಸೊ ಈ ಒಂದು ಯಶ್ ತಾಯಿ ಪುಷ್ಪ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.